ಸಾಕು ಸುಪ್ರಾಜ್ ಅವರು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬರೋ ತನಕ ಎಚ್ಚೆತ್ಕೊಳ್ಳೋದಿಲ್ಲ. ಇಲ್ಲ ಇಲ್ಲ ರೈತರು ಯಾರೋ ನೋ 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 ನೋಡ್ರಿ ನೀವು ನೋಡ್ರಿ ಸುಪ್ರಾಜ್ ಅವರೇ ನೋ ಸುಪ್ರಾಜ್ ಅವರೇ ಯಾವ ಅಧಿಕಾರಿಗಳು ಅಡ್ಡಾಡೋದಿಲ್ಲ. ಇಲ್ಲ ಹಂಗಾಗಿ ನಿಮ್ಗೆ ಗಮನಕ್ಕೆ ಬಂದಿಲ್ಲ. ಇದು ಸುಪ್ರಾಜ್ ಅವರೇ ಮೇಲೆ ನೀವು ಅಧಿಕಾರಿಗಳು ಯಾರು ಅಡ್ಡಾಡಲ್ಲ, ಹಂಗಾಗಿ ನಿಮ್ಗೆ ಗಮನಕ್ಕೆ ಬಂದಿಲ್ಲ. ಇಲ್ಲಿ ರೈತರು ಮೈಲಾಪುರ ರೈತರು ಒಂದೆರಡು ವಿಡಿಯೋ ಮಾಡಿ ಬಿಟ್ಟಾಗ ನಿಮ್ಗೆ ಗಮನಕ್ಕೆ ಬಂದಿದೆ. ಸುಕ್ರಾಜ್ ಅವರೇ ಕ್ರಮ ತಗೋತಾರೆ ಟಿವಿಯಲ್ಲಿ. ನಾನು ಹೇಳ್ತೇನೆ, ನಾನು ಬೈಟ್ ತೊಗೊಳಲ್ಲ. ನೀವು ಸುಮ್ಮನೆ ನಾನು ಕೇಳ್ತೀನಿ, ಹೇಳ್ರಿ. ಬೈಟ್ ಲೆಕ್ಕ ಬೇಡ. ಆಯ್ತು. ಯಾವಾಗ ಆಯ್ತು ಈ ತರ ಕಾಮಗಾರಿ ಅಂತ? ಇದು ನಮ್ಮ ನಾಲೆಜಿಗೆ ಅದು ಇದು ಆಗಿರೋದು ಡ್ಯಾಮೇಜ್ ಆಗ್ತಾ ಇರೋದು ಮಾರ್ಚ್ನಲ್ಲಿ, ಫೆಬ್ರವರಿ ಎಂಡಿಗೆ ಮಾರ್ಚ್ ಫಸ್ಟ್ ವೀಕಲ್ಲಿ ನಮಗೆ ಇದು ನೋಡಿದೀವಿ, ನಾವು ಇದನ್ನು ಗಮನಿಸ್ತೀವಿ. ಸೊ ಇದಕ್ಕೆ ತುರ್ತಾಗಿ ರಿಪೇರಿ ಮಾಡಬೇಕು ಅಂತಾನೆ ನಾವು ಮುಂಚೆನೆ ಪ್ರಿಕಾಷನರಿ ಮೆಜರ್ ತಗೊಂಡು ಇಮ್ಮಿಡಿಯೇಟ್ ಆಗಿ ಮೇಲಾಧಿಕಾರಿಗಳಿಗೆ ಮಾಹಿತಿ ಕಳಿಸಿ ಎಸ್ಟಿಮೇಟ್ ಇದು ಎಷ್ಟಾಗ್ತದೆ ಅಂತ ಎಸ್ಟಿಮೇಟ್ ಮಾಡಿ ಕಳಿಸ್ತೀವಿ. ಅದಕ್ಕೆ MD ಆಫೀಸಿಂದ ವಿಶೇಷ ಅನುದಾನವನ್ನು ಪಡ್ಕೊಂಡಿದ್ದೀವಿ, ಕೊಟ್ಟಿದ್ದಾರೆ. ಆಮೇಲೆ ಟೆಂಡರ್ ಕಾಲ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡಿ ಟೆಂಡರು ಮೊದಲನೇ ಸಲ ಟೆಂಡರ್ಗೆ ಇನ್ಎಲಿಜಿಬಲ್ ಕಾಂಟ್ರಾಕ್ಟರು ಹಾಕಿದ್ರು. ಆಮೇಲೆ ರೀಕಾಲ್ ಮಾಡಬೇಕಾಯ್ತು, ಸ್ವಲ್ಪ ಸಮಯಾವಕಾಶ ತಗೊಳ್ತದಕ್ಕೆ. ಈಗ ಒಬ್ಬರೇ ಹಾಕಿದ್ರು, ಸಿಂಗಲ್ ಟೆಂಡರ್ ಆಗಿತ್ತು. ಆ ಸಿಂಗಲ್ ಟೆಂಡರ್ ಆದರೆ ನಾವು ಎಕ್ಸೆಪ್ಟ್ ಕೆಲವೊಂದು ಟೈಮ್ದಲ್ಲಿ ಮತ್ತೆ ಕಾಂಪಿಟೇಷನ್ ಆದರೆ ನಮಗೆ ಇದು KTPB ಪ್ರಕಾರ ಕಾಂಪಿಟೇಷನ್ ಆಗಬೇಕು ಅಂತ ಇರುತ್ತೆ. ಸಿಂಗಲ್ ಹಾಕಿದಾಗ ರೀಕಾಲ್ ಮಾಡಬೇಕು ಅಂತಲೂ ಇದೆ ನಮಗೆ. ಸೊ ನಾವು ಇದು ಎಮರ್ಜೆನ್ಸಿ ಇರೋದ್ರಿಂದ ರೀಕಾಲ್ ಮಾಡಬೇಕಾ ಇನ್ನು ಸಿಂಗಲ್ ಅಪ್ರೂವ್ ಮಾಡಬೇಕಂತ ಮೇಲಾಧಿಕಾರಿ ಕಳಿಸ್ತೀವಿ. ಅವರು ಸಿಂಗಲ್ಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ಅಗ್ರಿಮೆಂಟು ಮಾಡಿಕೊಂಡು ಕಾಂಟ್ರಾಕ್ಟರ್ ಇದ್ದಾನೆ, ಅವನ ಕಡೆಯಿಂದ ಕೆಲಸ ಮಾಡ್ಕೊತಾ ಇದ್ದೀವಿ. ಸರ್, ಈಗ ಡ್ಯಾಮ್ಗೆ ಗೇಟ್ ಕೂರಿಸೋಕಂತ ಸುಮಾರು 8 ತಿಂಗಳ ಕಾಲಾವಕಾಶ ತಗೊಂಡಿದ್ರು. ಇದು ಆವಾಗಲೇ 6 ತಿಂಗಳ ಆಯ್ತು ಈಗ ಏನೋ ಡ್ಯಾಮೇಜ್ ಆಗಿ. ಈಗ ಇನ್ನೊಂದು 2-3 ತಿಂಗಳಲ್ಲಿ, ಇನ್ನೊಂದು 2-3 ದಿನದಲ್ಲಿ ಕಾಲೇಜ್ ನೀರು ಬಿಡೋ ಸಂದರ್ಭದಲ್ಲಿ ಇವಾಗ ಕಾಲೇಜ್ ಮಾಡ್ತಾ ಇದ್ದೀರಿ. ಅಷ್ಟರೊಳಗೆ ಏನ್ ಮಾಡಿದ್ರಿ ಅಂತ? ಇಷ್ಟು ದಿನ ಎಲ್ಲ ನಾವು ಕೂತಿಲ್ಲ, ಎಲ್ಲ ಕೆಲಸ ಮಾಡ್ಲಿಕ್ಕೆ ಏನ್ ಬೇಕೋ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ನಮ್ಗೆ ಗೊತ್ತಾಗಿ ಒಂದು 4 ತಿಂಗಳ ಮ್ಯಾಗ ಆಗಿದೆ. 4 ತಿಂಗಳು ಹೇಳ್ದಲ್ಲ, ಟೆಂಡರ್ ಕರೀಲಿಕ್ಕೆ ವಿಶೇಷ ಅನುದಾನ ತರಲಿಕ್ಕೆ ಎಲ್ಲ ಮಾಡಿಬಿಟ್ಟು ಕೆಲಸ ಮಾಡಿ ಟೆಂಡರು ಕರೆದಾಗಿ ಏಜೆನ್ಸಿ ಫಿಕ್ಸ್ ಮಾಡಿದ್ದೀವಿ. ಅಷ್ಟರೊಳಗೆ ನಾವು ಕೆಲಸ ಮಾಡಿ ಮುಗಿಸಿ ನೀರು ಬಿಡ್ತೀವಿ, ಗುಣಮಟ್ಟ ಮಾಡ್ತೀವಿ. ಎಲ್ಲ ಪ್ರಿಕಾಷನರಿ ಮೆಜರ್ ತಗೋತಾ ಇದ್ದೀವಿ. ನಾವು ಗುಣಮಟ್ಟ ಮಾಡ್ಲಿಕ್ಕೆ ನಾವು ದಿನ ರಾತ್ರಿ ಹಗಲು ಇಲ್ಲಿ ಮಾಡ್ತಾ ಇದ್ದೀವಿ. ವಿದಿನ್ 3-4 ಡೇಸಲ್ಲಿ ಮುಗಿಸಿ ನೀರಿಗೆ ಬಿಡ್ಲಿಕ್ಕೆ ಲೇಟ್ ಆಗ್ಲಾರ್ದಂಗೆ ನೋಡ್ಕೊತೀವಿ. ಇಲ್ಲ ಟೆಂಡರ್ ನೋಡಿ ನೋ ವರ್ಕ್ ಆರ್ಡರ್ ಬಂದಿದೆ, ನಿಮ್ಗೆ ಬೇಕಂದ್ರೆ ಕೊಡ್ತೀನಿ ದಾಖಲೆ. ವರ್ಕ್ ಆರ್ಡರ್ ಬಂದು ಅಗ್ರಿಮೆಂಟ್ ಮಾಡ್ಕೊಂಡೇ ಕೆಲಸ ಮಾಡ್ತಾ ಇದ್ದೀವಿ. 4 ತಿಂಗಳಂದ್ರೆ ಆ ಥರ ಎಮರ್ಜೆನ್ಸಿ ಅಂದ್ರೆ ಟೆಂಡರ್ ಮಾಡ್ಲಿಕ್ಕೆ ಅದು ಟೈಮ್ ಅವಕಾಶ ಬೇಕಾಗುತ್ತೆ. ಎಮರ್ಜೆನ್ಸಿ ಅಂದ್ರೆ ಎಮರ್ಜೆನ್ಸಿಯಾಗಿ ತಗೊಳ್ತಾ ಇದ್ದೀವಿ, ಎಮರ್ಜೆನ್ಸಿ ಅಂತಾನೆ ತಗೊಳ್ತಾ ಇದ್ದೀವಿ. ಅದಕ್ಕಾಗಿ ಮುಂಚೆ ಅಂದ್ರೆ ಏನು ಅಲ್ಲ ನೋಡಿ ಅದರಲ್ಲಿ ನೋಡಿ ಇದು ಇಲ್ಲ ಒಡೆದು ಹೋಗೋದಿಲ್ಲ ಅಂತ ಹಂಗೆ ಯಾರು ಬಯಸೋದಿಲ್ಲ. ಇವು ಕಾಲುವೆ ಅಂದ್ರೆ ಇವೆಲ್ಲ ಪ್ರತಿ ವರ್ಷ ನಿರ್ವಹಣೆ ಮಾಡುವಂತ ಕೆಲಸಗಳು ಇವು ಆಗೋದು ಅದು ಮಾಡೋದು ಹಂಗೆ ನಡೆಯದೆ ಇದು ಕೆಲಸ. ಇವು ಯಾವುದು ಈಗ ನಾವು ಹಿಂಗೆ ಆಗ್ತದಂತ ಊಹೆ ಮಾಡ್ಲಿಕ್ಕೆ ಆಗಲ್ಲ. ಆದ ಬಳಿಕೆ ಅದನ್ನ ಕ್ರಮ ತಗೋಬೇಕಾಗತ್ತೆ. ಯಾವಾಗ ಅಡ್ಡಾಡಿದ್ದೀವಿ, ಆಯ್ತು ಹೇಳಿದ್ದೀನಲ್ಲ ಮಾಹಿತಿ ಹೇಳಿದ್ದೀವಿ. ಅವಾಗ ಅಲ್ಲ ರೀ, ಕುಡಿ ನೀರು ಬಿಟ್ಟು ಆದ ಬಳಿಕ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ, ಮುಂಚೆ ಮಾಡೋಣ ಅಂತ ಮಾಡ್ತೀವಿ. ಆಗಲ್ಲ, ಈಗ ಹಂಗೆ ಬಿಟ್ಟರು ಆಗ್ತಿರ್ಲಿಲ್ಲ. ನಾ ಹಂಗಂದು ಮಾತ್ರಕ್ಕೆ ಏನಾರೇ ಆದರೂ ಮತ್ತೆ ಹಿಂಗಾಯ್ತಲ್ಲ. ಈಗ ಈಗ ಏನಾಗಿದೆ ಸಾಕು ಸುಪ್ರಾಜ್ ಅವರೇ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬರೋ ತನಕ ಎಚ್ಚೆತ್ಕೊಳ್ಳೋದಿಲ್ಲ. ಇಲ್ಲ ನೋ ನೋಡ್ರಿ ನೀವು ನೋಡ್ರಿ ಸುಪ್ರಾಜ್ ಅವರೇ ಸುಪ್ರಾಜ್ ಅವರೇ ಇಲ್ಲ ಹಂಗಾಗಿ ನಿಮ್ ಗಮನಕ್ಕೆ ಬಂದಿಲ್ಲ. ಸುಪ್ರಾಜ್ ಅವರೇ ನೀವು ಅಧಿಕಾರಿಗಳು ಯಾರು ಅಡ್ಡಾಡಲ್ಲ, ಹಂಗಾಗಿ ನಿಮ್ ಗಮನಕ್ಕೆ ಬಂದಿಲ್ಲ. ಇಲ್ಲಿ ರೈತರು ಮೈಲಾಪುರ ರೈತರು ಒಂದೆರಡು ವಿಡಿಯೋ ಮಾಡಿ ಬಿಟ್ಟಾಗ ನಿಮ್ ಗಮನಕ್ಕೆ ಬಂದಿದೆ. ಸುಪ್ರಾಜ್ ಅವರೇ ಹೇಳ್ದಲ್ಲ, ಅದಕ್ಕೇನೆ ಸಮಸ್ಯೆ ಆಯ್ತು. ಫಸ್ಟ್ ಟೈಮ್ನು ಒಬ್ಬರೇ ಹಾಕಿದ್ರು, ಇನ್ಎಲಿಜಿಬಲ್ ಕಾಂಟ್ರಾಕ್ಟರ್ ಇದ್ರು. ಮತ್ತೆ ರೀಕಾಲ್ ಮಾಡಿದ್ವಿ, ಮತ್ತೆ 1 ತಿಂಗಳ ಟೈಮ್ ವೇಸ್ಟ್ ಆಯ್ತು. ಈಗ ಈ ಸಲನೂ ಒಬ್ಬರೇ ಹಾಕಿದ್ರು. ಅವರಿಗೆ 4 ದಿನದಲ್ಲಿ ಮುಗಿಸ್ತೀವಿ. ಏನಾಗಲ್ಲ. MS ಗೋಡೇಕರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್.